ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ, ಮತ್ತೊಮ್ಮೆ ನನ್ನ ಜೊತೆ ಒಂದು ಕತೆ ಸರಣಿಯ 21ನೇ ಸಂಚಿಕೆಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಮೊನ್ನೆ ಒಂದು ವಿಚಾರ ಚರ್ಚೆ ಮಾಡ್ತಾ ಕೂತಿದ್ರು. ಈ ಸಂಕಲ್ಪ ಮಾಡುವಾಗ ಏನು ಹೇಳ್ತಾರೆ ಅವರು, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಅಂತ ಹೇಳ್ತಾರೆ. ಸುಮಾರು ಆತನ ಒಂದು 70-80 ವರ್ಷ ವಯಸ್ಸಾಗಿರುತ್ತೆ. ಅವ್ರಿಗೂ ಕೂಡ ಆಯುರಾರೋಗ್ಯ ಅಷ್ಟೈಶ್ವರ್ಯ ಅಂತ ಹೇಳೋದು ಅಲ್ಲದೆ ಶತಮಾನಂ ಭವತಿ ಶತಾಯುಹೋ ಪುರುಷಸ್ಯ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಇದು ಅಂತ ಮನೆಯಾರು ಚರ್ಚೆ ಮಾಡ್ತಾಯಿದ್ರು. ಅದಕ್ಕೆ ಒಬ್ಬರು ತಿಳಿದಂಥ ಜ್ಞಾನಿಗಳು ಹೇಳಿದರು, ನೋಡಿ, ಅವರವರ ಕರ್ಮ ಫಲವನ್ನು ಅವರವರು ಅನುಭವಿಸ್ತಾರೆ. ಆದರೆ ಹೇಳೋಕ್ಕೆ ಅಂತ ವಿಚಾರ ಇರುವಾಗ ಅದನ್ನು ನಾವು ಗಂಟಾಕೋಶವಾಗಿ ಹೇಳೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಮನದುಂಬಿ ಹರಿಸಿದ್ರೆ ಏನಾಗತ್ತೆ ಅಂತ ಕೇಳಿದ್ರು. ಆಗ ನಾವು ಹಿಂಗೆ ಚರ್ಚೆ ಮಾಡಬೇಕಾದ್ರೆ ಅವ್ರನ್ನ ಕೇಳಿದ್ವಿ, ಸರ್ ಒಂದು ವೇಳೆ ಅದು ಫಲಿಸುತ್ತೆ ಅಂತ ಗ್ಯಾರಂಟಿ ಇದೆಯಾ ಸರ್ ಅಂತ. ತುಂಬ ಚೆನ್ನಾಗಿ ಹೇಳಿದ್ರು. ನೋಡು, ಒಂದು ಕತೆ ಹೇಳ್ತೀನಿ ಕೇಳು. ದೀರ್ಘಾಯುಷ್ಯ ಶಾಪವಾದಾಗ ಏನು ಮಾಡ್ತೀಯಾ ಅಂತ ಕೇಳಿದ್ರು. ದೀರ್ಘಾಯುಷ್ಯ ಶಾಪ ಆಗತ್ತಾ, ಸಾಧ್ಯ ಇದೆಯಾ ಅದು ಅಂತ ಕೇಳಿದ್ರು. ಅವರು ಅದಕ್ಕೊಂದು ಒಳ್ಳೆ ಕತೆ ಹೇಳಿದ್ರು. ನೋಡು, ದೀರ್ಘಾಯುಷ್ಯು ಯಾಕೆ ಶಾಪ ಆಗಬಾರ್ದು, ಆಗತ್ತೆ. ಹೆಂಗಂದ್ರೆ ಒಬ್ಬ ಗುರು ಇದ್ದಂತೆ, ಒಂದು ಆಶ್ರಮ, ಒಂದು ಕಾಡಲ್ಲಿ ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು ಕೇಳಿದ್ರೆ, ಇದು ನನಗೆ ಕೇಳಿದ ಕಣ್ಣು ನೀರು ಬಂತು ನನಗೆ. ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಒಂದು ದಟ್ಟವಾದ ಕಾಡು, ಆ ಕಾಡಲ್ಲಿ ಒಂದು ಆಶ್ರಮ, ಆ ಆಶ್ರಮದಲ್ಲಿ ಒಬ್ಬ ಗುರುಗಳು. ಆ ಗುರುಗಳ ಹತ್ರ ಅನೇಕ ಜನ ಶಿಷ್ಯಂದರು ವಿದ್ಯಾಭ್ಯಾಸ ಮಾಡ್ತಾ ಇರೋದಲ್ಲದೆ ಕೆಲವರು ಉಚಿತಾಶ್ರಯ ಕೂಡ ಪಡೆದಿದ್ರು. ಅಂದರೆ ವಿದ್ಯಾಭ್ಯಾಸ ಎಲ್ಲ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದರು, ಅವ್ರ ಜೊತೆನಲ್ಲಿ ಸೇವೆಗೆ ಮಾಡ್ಕೊಂಡಿದ್ರು. ಒಂದ್ಸರಿ ಆ ಗುರುಗಳು ಹೇಳಿದ್ರಂತೆ, ಅವರಿಗೆ ಅವಸಾನ ಕಾಲ ಹತ್ರ ಬಂದ್ಬಿಟ್ಟಿದೆ. ಆಗ ಅವ್ರೇನು ಹೇಳಿದ್ರು ಅಂದರೆ, ನೋಡು, ಒಬ್ಬ ಶಿಷ್ಯನ ಕರೆ ಹೇಳಿದ್ರಂತೆ, ನೋಡಯ್ಯ, ಇನ್ನೊಂದು 1/4 ಗಂಟೆಯಲ್ಲಿ ನನ್ನ ಪ್ರಾಣ ಪಕ್ಷಿ ಹಾರ ಹೋಗುತ್ತೆ. ಅದಕ್ಕೆ ಮೊದಲು ನೀನೇನು ಮಾಡಬೇಕು ಅಂದರೆ, ಹೋಗಿ ಎಲ್ಲಿಂದಾದರೂ ಅಡುಗೆ ಮನೆಗೋ ಎಲ್ಲೋ ಹೋಗಿ ಎಣ್ಣೆ ತೊಗೊಬಂದು, ಈ ದೇವರ ಮನೆಯಲ್ಲಿ ದೀಪ ಆರಿ ಹೋಗ್ಬಿಟ್ಟಿದೆ, ಆ ದೀಪವನ್ನು ಹಚ್ಚಬೇಕು. ನೀವು ಹಚ್ಚಿದ ಕೂಡಲೇ ನನ್ನ ಪ್ರಾಣಪಕ್ಷಿ ಹಾರ ಹೋಗುತ್ತೆ. ಆಗ ನೀವು ಯಾರನ್ನು ಒಂದು ಹನಿ ಕಣ್ಣೀರು ಕೂಡ ನಿಮ್ಮಿಂದ ಬರಬಾರ್ದು. ನನ್ನನ್ನು ಬಹಳ ಪ್ರೀತಿಯಿಂದ ನೀವು ಬೀಳ್ಕೊಳ್ಬೇಕು. ಯಾಕೆಂದರೆ ಈ ದೇಹ ಶಾಶ್ವತ ಅಲ್ಲ ಅಂತ ನಾನು ಹೇಳಿದ್ದೀನಿ. ಆ ಮಾತು ಹೇಳಿದಾಗ ಕಬೀರದಾಸರು ಒಂದು ಕಡೆ ಬರೀತಾರೆ, ಈ ದೇಹ ವಿಷದ ಬಿಂದಿಗೆಯೈ ಶ್ರೀ ಗುರು ಅಮೃತದ ಖನಿಯೈ ಶಿರವನೇ ಗುರುವಿಗೆ ಅರ್ಪಿಸಿದರು, ಅದು ಕೇವಲ ತೃಣವೈ ಅಂತ ಹೇಳ್ತಾರೆ. ಹಾಗಿದ್ದಾಗ ಅವ್ರು ಹೇಳಿದರು, ಈ ದೇಹದಲ್ಲಿ ನಾನು ಇಲ್ಲಲಿರ್ಬೋದು, ಆದರೆ ನಿಮ್ಮ ಜೊತೆ ನಾನು ಇದ್ದೇ ಇರ್ತೀನಿ, ಯೋಚನೆ ಮಾಡಬೇಡಿ. ಈಗ ನಾನು ಹೇಳಿದಷ್ಟು ಕೆಲಸ ಮಾಡುವುದು. ಅವನು ಕೇಳ್ದ, ಅವನು ಸ್ವಲ್ಪ ತಲಾಟೆ ಉಡಾಳ ವಿದ್ಯಾರ್ಥಿ. ಅವನು ಕೇಳ್ದ, ಗುರುಗಳೇ, ನಾನು ಹೋಗಿ ಎಣ್ಣೆ ತಗೊಂಡು ಬರೋಷ್ಟು ಹೊತ್ತು ನಾನು ಬದುಕಿರ್ತೀನಿ ಅಂತ ಹೆಂಗೆ ಗ್ಯಾರಂಟಿ? ಯಾಕೆಂದರೆ ಈಗ ತಾನೇ ನೀವು ಹೇಳಿದ್ರಿ, ಈ ದೇಹ ವಿಷದ ಬಿಂದಿಗೆ ಅಂತ ಹೇಳಿದ್ರಿ ನೀವು. ಹಾಗಾದರೆ ನಾ ಹೋಗಿ ಎಣ್ಣೆ ತೊಗೊಂಬರೋವ್ರಿಗೂ ನಾನು ಬದುಕಿರ್ತೀನಿ ಅಂತೇನು ಗ್ಯಾರಂಟಿ ಅಂತ ಕೇಳಿದ್ರು. ಅದೇನೋ ಗೊತ್ತಿಲ್ಲ. ಗುರುಗಳು ಹೇಳಿದ್ರು, ನೋಡಯ್ಯ, ನೀನು ಈ ದೀಪಕ್ಕೆ ಎಣ್ಣೆ ತಂದು ಹಾಕೋವರೆಗೂ ನಿಂಗೆ ಸಾವಿಲ್ಲ ಕಣಯ್ಯ, ಹೋಗು ಅಂತ ಆಶೀರ್ವಾದ ಮಾಡಿದ್ರು. ಅವನಿಗೆ ತಲೆ ತಿರುಗೋಗ್ಬಿಡ್ತು. ಅವನಿಗೆ ಏನು ಲೆಕ್ಕಾಚಾರ ಹಾಕ್ಕೊಂಡ ಅಂದರೆ, ಹಾಗಾದರೆ ನಾನೇನಾದರೂ ಎಣ್ಣೆ ತಂದಿಲ್ಲ ಅಂದರೆ ನನಗೆ ಸಾವಿಲ್ಲ. ಕೆಲವೊಮ್ಮೆ ಹಂಗಾಗತ್ತೆ. ನಾವೇನು ಹೇಳಿದ್ರೆ ಅವ್ರು ಇನ್ನೇನೋ ಅರ್ಥ ಮಾಡಿಕೊಂಡು ಅದಕ್ಕೆ ಇನ್ನೇನೋ ಮಾಡ್ಕೊಬಿಡ್ತಾರೆ.
ಗುರುವಾಕ್ಯವನ್ನು ಪರಿಪಾಲನೆ ಮಾಡದಿದ್ದರೆ ಹಿಂಗೆ ಆಗೋದು. ಅವನಿಗೆ ಅಹಂ ಬಂದ್ಬಿಡ್ತು, ಅವನು ಎಣ್ಣೆ ತರಕ್ಕೆ ಹೋಗಲಿಲ್ಲ, ಅದೆಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಹೋಗ್ಬಿಟ್ರೆ ಆಗ ಏನಾಯಿತು, ಇನ್ಯಾರು ಶಿಷ್ಯನಿಗೆ ಹೇಳಿದ್ರು, ಅವ್ರು ಹೋದರು, ಎಣ್ಣೆ ತಂದಾಯಿತು, ದೀಪ ಹಚ್ಚಿದ್ದಾಯಿತು, ಗುರುಗಳು ಪ್ರಾಣಭಕ್ಷಿ ಹಾಲು ಹೋಯಿತು, ಎಲ್ಲ ಆಯಿತು. ಆ ಗುರುಗಳಿಗೆ ಅಲ್ಲಿ ಮುಗೀತು. ಅದು ಈ ಶಿಷ್ಯ ಇದ್ನಲ್ಲ, ಇವನು ಪಜಿದು ಹೆಂಗಾಯಿತು ಅಂದರೆ, ತುಂಬ ವರ್ಷ ಅವನಿಗೆ ಇದ್ದ, ಒಂದು 45 ವರ್ಷ ಆಗಿರಬೇಕು ಅವನಿಗೆ, ಹೆಚ್ಚು ಕಮ್ಮಿ. ಅವನ ವಯಸ್ಸು ಒಂದು 45 ವರ್ಷ ಆದಾಗ ಅದು ಯಾವುದೋ, ಅದು ಹೆಂಗೆ ಬಂತೋ ಏನೋ ಗೊತ್ತಿಲ್ಲ, ಯಾವುದೋ ಒಂದು ವಿಚಿತ್ರ ಕಾಯಿಲೆ ಅಂಟ್ಕೊಂಡ್ಬಿಡ್ತು ಅವನಿಗೆ. ಎಂಥ ಕಾಯಿಲೆ ಅಂದರೆ, ಪೂರ್ತಿ ಹಾಸಿಗೆ ಹಿಡಿದ್ಬಿಟ್ಟ ಅವನು. ಪೂರ್ತಿ ಹೆಂಗೆ ಅಂದರೆ, ಹಾಸಿಗೆಯಿಂದ ಮೇಲೆ ಹೇಳೋಕ್ಕಾಗಲ್ಲ ಅವನಿಗೆ, ಆ ಮಟ್ಟಕ್ಕೆ ಬಂದ್ಬಿಡ್ತು ಪೂರ್ತಿ. ಆ ಪೂರ್ತಿ ಬಂದಾಗ ಏನಾಗೋಯ್ತು ಅಂದರೆ, ಅವನಿಗೆ ಜೀವನ ಸಾಕು ಅಂತ ಅನಿಸ್ಬಿಡ್ತು. ಎಲ್ಲರೂ ಬೈತಾರೆ, ಯಾಕೆಂದರೆ ಮನುಷ್ಯನಿಗೊಂದು ಲಿಮಿಟ್ ಇರುತ್ತಲ್ಲ, ಎಷ್ಟೊಂದು ಮಾಡ್ತಾರೆ. ದುರ್ವಾಸನೆ, ಏನೋ ಒಂಥರ ಬಟ್ಟೆಯಿಂದ ಎಲ್ಲ 1, 2 ಎಲ್ಲ ಅಲ್ಲೇ ಊಟ ಮಾಡಿಸ್ಬೇಕು, ಏನು ತುಂಬ ಸುಮಾರು ಒಂದಲ್ಲ 10 ಕಾಯಿಲೆಗಳು ಅವನಿಗೆ ಹೊಕ್ಕೊಂಬಿಡ್ತು. ಈ ಕಡೆ ಅವನಿಗೇನು ಅನಿಸ್ತು ಅಂದರೆ, ಸಾಕು ಮಾಡಿ ಜನ್ಮ ಮಾರಾಯ, ಈ ಜನ್ಮ ಸಾಕು ನನಗೇನು ಅನಿಸ್ತು, ಸಾಕು ಬರಲ್ತು. ಆದರೆ ಏನಾಯಿತು ಅಂದರೆ, ತುಂಬ ಎಷ್ಟು ಕಷ್ಟ ಆಗೋದು ಅಂದರೆ, ಕಡೆಗೆ ಊಟ ಸೇರಲ್ಲ, ಊಟ ಮಾಡಿದ ವಿಧಿ ಇಲ್ಲ, ಹೊಟ್ಟೆ ಕೇಳಲ್ಲ, ತುಂಬ ಒಂಥರ ಭಾಳ ಹಿಂಸೆ ಆಗೋಯ್ತು. ಹೀಗೆ ಮಾಡಿ ಸುಮಾರು 95-96 ವರ್ಷ ಬದುಕಿದ್ದ ಅವನು. ಕಲ್ಪನೆ ಮಾಡಿ, ಆ ಥರ ನಾವು ಪೂರ್ತಿ ಅವಲಂಬಿತರಾಗಿ ಬದುಕುವಂತಹ ಜೀವನ ನಮಗೆ ಬೇಕಾ? ಅದಕ್ಕೆ ದೊಡ್ಡವರು ಏನು ಹೇಳ್ತಾರೆ ಅಂದರೆ, ಪ್ರಾರ್ಥನೆ ಮಾಡಿದರೆ ಭಗವಂತನನ್ನು ಎರಡೇ ಕೇಳ್ರೋ ಮಾರಾಯ, ದಿನ ದೈನೀನ ಜೀವನಂ ಅನಾಯಾಸ ಮರಣಂ, 2 ಮಾತ್ರ ಕೇಳ್ರಪ್ಪ, ಇನ್ನೇನು ಕೇಳಬೇಡಿ ಮಾರಾಯ. ಯಾಕೆಂದ್ರೆ ಭಗವಂತ ತಹಶೀಲ್ದಾರ್ ಅಲ್ಲ ಅವನು. ನಾವು ಅವ್ನಿಗೆ ಅಪ್ಲಿಕೇಶನ್ ಕೊಟ್ಬಿಟ್ಟು ನನಗೆ ಅದು ಕೊಡಿ ಇದು ಕೊಡ್ತು ಕೇಳೋ ಅವಶ್ಯಕತೆ ನಮಗಿಲ್ಲ. ನಾವು ಜನ್ಮ ಕೊಟ್ಟರೆ ಭಗವಂತನಿಗೆ ನಮಗೇನು ಕೊಡಬೇಕು ಅಂತ ಅವನಿಗೆ ಗೊತ್ತಿದೆ. ಆದರೆ ಪ್ರಾರ್ಥನೆ ಮಾಡೋ ಪದ್ಧತಿನಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ, ದಿನ ದೈನೀನ ಜೀವನಂ ಅನಾಯಾಸ ಮರಣಂ ಅಂತ ಅಷ್ಟೇ ಕೇಳಿ ಸಾಕು ಅಂತ. ಪಾಪ ಹಿಂಗಾಗೋಯ್ತು ಅಂದರೆ ತುಂಬ ಕಷ್ಟ ಆಗೋಯ್ತು. ಹೋಗಲಿ, ಇದು ನನ್ನವರು ತನ್ನವರು ಅಂತ ಯಾರೂ ಇಲ್ಲ. ಯಾಕೆಂದರೆ ಭಾಳ ಹಿರಿ ಜೀವ ಅದು. ಅಷ್ಟೊತ್ತಿಗಾಗಲೇ ತುಂಬ ವರ್ಷ ಆಗೋಗ್ಬಿಟ್ಟಿದೆ, ಭಾಳ ಹಣ್ಣನ್ನು ಮುದುಕಾಗ್ಬಿಟ್ಟಿದ್ದಾನೆ. ಅದು ಎಲ್ಲ ಅಲ್ಲೇ ಆಗುತ್ತೆ, ಎಲ್ಲ ಅಲ್ಲೇ ಆಗಬೇಕು. ಚೆನ್ನಾಗಿ ಬರ್ತಾರೆ, ಚೀನ್ ಬೈತಾರೆ, ಬಾಯಿಗೆ ಬಂದಂಗೆ ಒಂಥರ ಅವನಿಗೆ ಏನು ಮಾಡಬೇಕು ಗೊತ್ತಾಗಿಲ್ಲ. ಆತ್ಮಹತ್ಯೆ ಮಾಡೋ ಪ್ರಯತ್ನ ಮಾಡೋಣ ಅಂದರೆ ಕೈಯಲ್ಲಿ ಸ್ವಾಧೀನ ನಿಲ್ವಲ್ಲ. ಇದು ಮಾನಸಿಕವಾಗಿ ಭಾಳ ಹಿಂಸೆ ಆಗೋಯಿತು. ಸುಮಾರು ವರ್ಷ ಹಿಂಗೆ ಒತ್ತಾಡೋಗ್ಬಿಟ್ಟ. ಕಡೆಗೆ ಒಂದ್ಸರಿ ಅವನಿಗೆ ಜ್ಞಾನೋದಯ ಆಯಿತು. ಏನಂದರೆ, ಓಹೋ, ನಾನು ಸಾಯಬೇಕಾದ್ರೆ ಒಂದೇ ಮಾರ್ಗ ಏನು, ಇಲ್ಲದ ಹೋಗಿ ಎಣ್ಣೆ ತೊಗೊಬಂದು ಈ ದೀಪಕ್ಕೆ ಎಣ್ಣೆ ಹಾಕಿದ್ರೆ ನನ್ನ ಸಾವು ಅಂತ ಗುರು ಹೇಳಿದ್ರಲ್ಲ, ಆ ಕೆಲಸ ಮಾಡಬೇಕು ಅಂತೇಳಿ ಯಾರು ತನ್ನ ಪರಿಚಾರಕರಿಗೆ ಹೇಳಿ ಎಣ್ಣೆಯನ್ನು ತರಿಸಿ ನಿಧಾನಕ್ಕೆ ಆ ದೀಪಕ್ಕೆ ಎಣ್ಣೆಯನ್ನು ಹಾಕ್ತಾ, ಆಗ ಅವನ ಪ್ರಾಣಪಕ್ಷಿ ಹಾರೋಯಿತು ಅಂತ ಕತೆ ಹೇಳ್ತಾರೆ. ಈ ಕತೆ ದೊಡ್ಡವರು ಹೇಳ್ತಾರೆ, ಎಲ್ಲ ಟೈಮು ಎಲ್ಲನೂ ಒಳ್ಳೆಯದಕ್ಕಾಗಬೇಕು ಅಂತೇನಿಲ್ಲ ಅದು. ಆಮೇಲೆ ಯಾರ್ಯಾರ ಬಾಯಿನಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನು ಬರುತ್ತೋ ಗೊತ್ತಿಲ್ಲ. ದಯವಿಟ್ಟು ಯಾರನ್ನೂ ತಾತ್ಸಾರ ಮಾಡಬೇಡಿ, ಯಾರು ತಿರಸ್ಕಾರ ಮಾಡಬೇಡಿ, ಯಾರ ಮಾತನ್ನು ಕೂಡ ಕಡೆಗಾಣಿಸ್ಬೇಡಿ. ಯಾಕೆಂದರೆ ಅದರಲ್ಲೂ ಗುರುಗಳಾದವರು, ಸ್ತ್ರೀಗಳು, ತಂದೆ ತಾಯಿಗಳು, ಹಿರಿಯರು ಇವರೆಲ್ಲ ನೊಂದು ಅಯ್ಯೋ ಉಸ್ಸಂದಾಗ ಅದರ ಒಂದು ಶಾಪ ನಮಗೆ ಖಂಡಿತ ತಟ್ಟು ಸುಮ್ಮನೆ ಬಿಡಲ್ಲ ಅದು. ಏನು ಹೇಳ್ತಾರೆ ಅಂದರೆ, ಹರೇಣಾಪಿ ಬ್ರಹ್ಮೇಣಾಪಿ ಸುರೇಣಾಪಿ ಲಲಾಟ ಲೇಖಿತಾರೇಣ ಪರಮೇಷ್ಠಿನ ಶಿಕ್ಷತಿ ಅಂತ ಹೇಳ್ತಾರೆ ದೊಡ್ಡವರು. ಆದರೆ ಜಗತ್ತಲ್ಲಿ ಯಾರನ್ನು ನಾವು ತಿರಸ್ಕಾರ ಭಾವದಿಂದ ನೋಡುವಂಥದ್ದು ನಮ್ಮ ಮುಟ್ಟಾಳ್ತನ.
ಕೇಳಿದ್ರೆ ನೋಡಬೇಕು ನೀವು. ತುಂಬ ಚೆನ್ನಾಗಿ ಈ ದಾಸರ ಪದಗಳನ್ನು ದಾಸರು ಹಂಗೆ ಹೇಳಿದ್ದಾರೆ, ದಾಸ ಹಿಂಗೆ ಉಪನ್ಯಾಸ ಕೊಡ್ತಾರೆ, ಹಾಡುಗಳು ಹೇಳ್ತಾರೆ, ಮೈ ತುಂಬಿ ಭಾವಪರವಶವಾಗಿ ಹಾಡ್ತಾರೆ. ಆದರೆ ಅವರ ಮೈ ಪೂರ್ತಿ ಅದೇ ಗುಣಗಳೇ ಇರ್ತದೆ. ಅದು ವ್ಯರ್ಥ. ಅದು ಮೊದಲು ಹೇಳೋದನ್ನು ಮಾಡಬೇಕು, ಮಾಡೋದನ್ನು ಹೇಳುವಂಥ ಅಭ್ಯಾಸ ಸ್ವಲ್ಪವಾದರೂ ಬೆಳೆಸ್ಕೊಂಡಾಗ ಈ ನಮ್ಮ ಜನ್ಮ ಸಾರ್ಥಕ ಆಗತ್ತೆ. ಹಾಗಾಗಿ ಭಗವಂತನನ್ನು ಕೇಳದಿದ್ದರೆ ಎರಡೇ ಕೇಳಿ. ಒಂದು, ದಿನ ದೈನೀನ ಜೀವನಂ, ಯಾರ್ದನ್ನು ದೀನನಾಗಿ ಮಾಡಬೇಡ ಮಾರಾಯ, ಕೈ ಚಾಚುವಂತ ಎಲ್ಲೂ ಮಾಡಬೇಡ ನನಗೆ. ಅನಾಯಾಸ ಮರಣಂ, ಹೆಂಗಿರಬೇಕು ಅಂದರೆ ನಿದ್ದೆಯಲು ಸಾವು ಕೊಡು ಮಂಕುತಿಮ್ಮ ಅಂತ. ರಾತ್ರಿ ಊಟ ಮಾಡಿ ಮಲಗಬೇಕು, ಹಾಗೆಯೇ ಸಾವು ಬರಬೇಕು. ಇವತ್ತು ಹೆಂಗಾಗ್ಬಿಟ್ಟಿದೆ ನಿಮ್ಗೆ ಗೊತ್ತಿದೆ. ಇಂದು ಕುಣಿಯುತ್ತಲಿಹನು ಇಂದು ಧರೆಗೆ ಮುತ್ತಿಹುದೊಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಹನು ರಣಕೇಕೆ ಹಾಕುತ್ತಲಿ, ನರ್ತಿಪುದನು ದಿನದೆಲ್ಲ ಲೋಕದ ವಾರ್ತೆ, ಎತ್ತರಿದಕ್ಕೆಲ್ಲ ಕಡೆ ಮಂಕುತಿಮ್ಮ ಅಂತ ಕೇಳಿದ್ರು. ಇವತ್ತು ಮೃತ್ಯು ರಣಕೇಕೆ ಹಾಕೊಂಡು ನಗ್ತಾ ಇದ್ದಾನೆ. ಇವತ್ತು ನೋಡ್ತಾ ಇರಿ, ಏನು ಜಗತ್ತೆಲ್ಲ ಆಗಬಾರ್ದೆಲ್ಲ ಆಗ್ತಾಯಿದೆ, ಯಾಕೆ ಇವೆಲ್ಲ ಆಗ್ತಾಯಿದೆ ಅಂತ ಯೋಚನೆ ಮಾಡಿದಾಗ ಭಾಳ ಬೇಸರ, ಭಯ ಎಲ್ಲ ಒಟ್ಟೊಟ್ಟಿಗೆ ಆಗುತ್ತೆ. ಹಾಗಾಗಿ ನಮಗೊಂದು ನಂಬಿಕೆ ಏನಿರಬೇಕು ಅಂದರೆ, ಯಾರೇ ಕೈ ಬಿಟ್ಟರು ಸಾಕ್ಷಾತ್ ಭಗವಂತ ನಮಗೆ ಕೈ ಬಿಡಲ್ಲ ಅನ್ನುವಂಥ ಒಂದು ಗಟ್ಟಿಯಾದ ನಂಬಿಕೆ ನಮಗಿರಬೇಕು. ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿಹ ಇಬ್ಬಂದಿ ನೀನು, ಬಿಂಬದಿನೋ ಕಂಬದಿನೋ ಮೋಕ್ಷ ಅವರಿಂಗಾಯಿತು, ಸಿಂಹದೊಳ ನೊಣ ನೀನು ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿ ಜಿಯವರು. ಅಂದರೆ ನಾವು ಹಂಗೂ ಇಲ್ಲ ಹಿಂಗೂ ಇಲ್ಲ, ಸಂಕಟ ಬಂದಾಗ ವೆಂಕಟರಮಣನ ಬಾಳ್ತೀವಿ ನಾವು. ಇದಾದಷ್ಟು ಇಂಥ ಗುಣಗಳನ್ನು ಬಿಡಬೇಕು. ಆಮೇಲೆ ನಮಗೆ ಎಷ್ಟು ಬೇಕೋ ಆಸೆಗೆ ಇದಷ್ಟು ಕಾಲ್ಚಾಚಿ ನಾವು ಈ ಸುಂದರವ ಸರಳ ಜೀವನದ ಆಟವನ್ನು ಮುಗಿಸಬೇಕು ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ.